ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆಗಿದೆ. ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿದ್ದಾರೆ ಜಡ್ಜ್. ಸೆಷನ್ಸ್ ಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರುವಂತದ್ದು. ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿದ್ದಂತಹ ಪೀಠ ಏನಿದೆ, ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರುವಂತದ್ದು. ಸಿಬಿಐ ಅವರು ಹೇಳಿದ್ರು ಅತ್ಯಂತ ಕಠಿಣ ಶಿಕ್ಷೆಯನ್ನ ಇವರಿಗೆ ವಿಧಿಸಬೇಕು ಅಂತ. ಅದೇ ರೀತಿಯಲ್ಲಿ ಈಗ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ವಿನಯ್ ಕುಲಕರ್ಣಿ ಟೆನ್ಷನ್ ಅಲ್ಲಿ ಇದ್ರು. ನಿನ್ನೆ ಕೂಡ ಕಣ್ಣೀರನ್ನ ಹಾಕೊಂಡು ಹೋಗ್ತಾ ಇದ್ರು ಪೊಲೀಸ್ ವೆಹಿಕಲ್ ಅಲ್ಲಿ. ಸೊ ಈ ಒಂದು ಮಾಡಿದಂತಹ ದೊಡ್ಡ ತಪ್ಪಿಗೆ ಶಿಕ್ಷೆ ಅನುಭವಿಸುವಂತಹ ಸಮಯ ಹತ್ತಿರ ಆಗಿದೆ. 2 ಬಾರಿ ಇದೇ ಕೇಸ್ನಲ್ಲಿ ಜೈಲು ಕೂಡ ಹೋಗಿ ಬಂದಾಗಿದೆ. ಬೇಲ್ ಮೇಲೆ ಹೊರಗೆ ಬಂದಿದ್ರು. ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರುವಂತದ್ದು. ಜೀವಾವಧಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಅವರಿದ್ದಂತಹ ಪೀಠ ಏನಿದೆ, ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನೇನಿದ್ರು ಡೈರೆಕ್ಟ್ ಟು ಜೈಲ್ ಅಂತಾನೆ ಹೇಳಬಹುದು. ಶಾಸಕ ವಿನಯ್ ಕುಲಕರ್ಣಿ ನಿನ್ನೆ ಅಷ್ಟೇ ಕಣ್ಣೀರನ್ನ ಹಾಕೊಂಡಿದ್ರು. ತಾವು ಮಾಡಿದಂತಹ ತಪ್ಪನ್ನ ನೆನೆಸ್ಕೊಂಡು ಕಣ್ಣೀರನ್ನ ಹಾಕಿದ್ರು. ಜನರು ಅವರನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡು ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು. ಬರೋಬ್ಬರಿ 16 ಅಪರಾಧಿಗಳೇನಿದ್ರು ನೋಡಿ, ಅವರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ವಿನಯ್ ಕುಲಕರ್ಣಿಗೂ ಕೂಡ ಜೀವಾವಧಿ ಶಿಕ್ಷೆ, ಇನ್ಕ್ಲೂಡಿಂಗ್ ವಿನಯ್ ಕುಲಕರ್ಣಿ. ಬರೋಬ್ಬರಿ 16 ಜನ, ಅಂದ್ರೆ ಇದರಲ್ಲಿ ಒಟ್ಟು 17 ಜನ ಅಪರಾಧಿಗಳಿರುವಂತದ್ದು. 19ನೇ ಆರೋಪಿ ಚನ್ನಕೇಶವಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ, ಬರೋಬ್ಬರಿ 14 ವರ್ಷದ ಶಿಕ್ಷೆ. ಇದು ಜೈಲು ವಾಸ. 19ನೇ ಆರೋಪಿ ಚನ್ನಕೇಶವಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ರು ವಿನಯ್ ಕುಲಕರ್ಣಿ ಅವರು. ಇಡೀ ಕೇಸನ್ನೇ ತಿರ್ಚುವಂತಹ ಕೆಲಸವನ್ನ ವಿನಯ್ ಕುಲಕರ್ಣಿ ಮಾಡಿದ್ರು. ಜಮೀನು ವ್ಯಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆ ಆಗಿದೆ ಅನ್ನೋ ರೀತಿ ಬಿಂಬಿಸೋಕೆ ಪೊಲೀಸರ ಸಹಾಯವನ್ನ ಪಡ್ಕೊಂಡು ಮುಂದಾಗಿದೆ. ಸೊ ಈಗ ಈ ಒಂದು ಕೇಸ್ಗೆ ನ್ಯಾಯ ಸಿಕ್ಕಿದೆ. ಬರೋಬ್ಬರಿ 10 ವರ್ಷಗಳ ದೀರ್ಘ ಹೋರಾಟಕ್ಕೆ ನ್ಯಾಯ ಸಿಕ್ಕಿರುವಂಥದ್ದು. ನ್ಯಾಯ ಅನ್ನುವಂಥದ್ದು ಯಾರೂ ಕೂಡ ದುಡ್ಡಿಂದ ಕೊಂಡುಕೊಳ್ಳೋಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗ ಮತ್ತೆ ಪ್ರೂವ್ ಆಗಿದೆ. ಒಂದು ದರ್ಶನ್ ಕೇಸ್ನಲ್ಲಿ ಈ ವಿಚಾರ ಪ್ರೂವ್ ಆಯಿತು. ಈಗ ಮತ್ತೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಅದೇ ವಿಚಾರ ಪ್ರೂವ್ ಆಗಿದೆ. ನ್ಯಾಯದ ಮುಂದೆ ಯಾರೂ ದೊಡ್ಡವರು ಚಿಕ್ಕವರು ಅನ್ನುವಂಥದ್ದಿಲ್ಲ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಇನ್ನು ಅವರ ಶಾಸಕ ಸ್ಥಾನವೂ ಕೂಡ